ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗೆ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರ್ಬೇಡ್ರಿ. ಕುಡಿದರೆ ಮತ್ತು ಏರದಂತಿರಬೇಕು, ಕುಡಿದು ನಡೆದರೆ ಜಾರಿ ಬೀಳದಂತಿರಬೇಕು, ಕುಡಿದರೆ ಯಾರಿಗೂ ಗೊತ್ತಾಗದಂತಿರಬೇಕು, ಕುಡಿದು ಮಾತಾಡಿದರೆ ಎಲ್ಲರೂ ಮೆಚ್ಚಿ ಅಹುದಹುದೆನಬೇಕು. ಹಿಂಗಂತ ಹಾಸ್ಯ ಕವಿಗಳು ಕವನ ಬರೀತಿರ್ತಾರೆ. ಈಗ ಯಾಕಪ್ಪ ಈ ಮಾತು ಅಂದ್ರೆ ಮೊನ್ನಷ್ಟೇ ಮೈಸೂರಿನ ಉದಯಗಿರಿದಾಗ ಗದ್ಲೆದ್ದಾಗ ಮಂತ್ರಿಯಾದ ರಾಜಣ್ಣನವರು ಪೊಲೀಸರಿಗೇನು ಕಾಮನ್ ಸೆನ್ಸ್ ಬೇಡ ಇದ್ರಿ ಥೋ ಅಂತೂ ಮುಗಿದು ಬಿಟ್ಟಿದ್ರು. ಆದ್ರೆ ಈಗ ರಾಜಣ್ಣ ಅವರು ಮಾತಾಡಿದ್ ಕೇಳಿ ಅವರಿಗೆ ಅದೇ ಐತೆ ಇಲ್ಲ ಅಂತ ಅನ್ಸ್ಲಿಕ್ಕತ್ತದ. ಅದೇ ರೀ ಕಾಮನ್ ಸೆನ್ಸ್. ಬಿಸಿಲು ಕುಡ್ದಿದ್ದೀವಿ, ಅದೇ ವಿಶೇಷ. ನಾನು ಒಬ್ಬನೇ ಕುಡಿಯೋನು, ಇರೋರ್ ಪೈಕಿ ಎಲ್ಲ ಟೀ ಟೋಟ್ಲರ್ಗಳು ಇವರೆಲ್ಲ. ಅದರಿಂದ ಅವ್ರಿಗೆ ಕೇಳಿ, ನಾವು ಕುಡ್ದವನೇನು ಕೇಳಕ್ ಬರ್ಬಿಟ್ಟು ನಾವೆಲ್ಲ ಈಗ ಕುಡ್ದಾಗ ಏನು ಮಾತಾಡಲ್ಲ. ಬಿಸಿಲು ಕುಡ್ದಿದ್ದೀವಿ, ಅದೇ ವಿಶೇಷ. ಬಿಸಿಲು ಕುಡ್ದಿದ್ದೀವಿ, ಅದೇ ವಿಶೇಷ. ನಾನು ಒಬ್ಬನೇ ಕುಡಿಯೋನು. ನೋಡಿದ್ರಿಲ್ಲ, 2 ಪೆಗ್ ವಿಸ್ಕಿ ಕುಡ್ದಿನಿ ಹಿಂಗಾಗಿ ಏನು ಮಾತಾಡೋದಿಲ್ಲ ಅಂತ ಎಂಥ ವಿಷಯನೇ ಹೇಳ್ಬಿಟ್ರು. ಅಲ್ಲಿ ಆ ಮಂತ್ರಿ ಹಿಂಗಾದ್ರ ಇಲ್ಲಿ ಮತ್ತೊಬ್ಬ ಕಾಂಗ್ರೆಸ್ನಾಗಿನ ಪ್ರಭಾವಿ ಮಂತ್ರಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಇವರ ಹುಟ್ಟೂರ್ನಾಗ ಸಾಲಿದ ಸ್ಥಿತಿ ಹೆಂಗದಂತ ನೋಡ್ಬೇಕು ನೀವು. ಈ ಹಿರೇಹಟ್ಟಿಹೊಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಖಾನಾಪುರ ಸರ್ಕಾರಿ ಸಾಲಿದ ಗತಿ ನೋಡ್ಬೇಕು. ಫುಲ್ ಶಿಥಿಲಾವಸ್ಥೆಗೆ ಬಂದ್ಬಿಟ್ಟೈತಿ. ಮೇಲ್ಛಾವಣಿ ಯಾವಾಗ ಕುಸಿತೈತಿ ಅಂತ ಹಂಚ್ಕೊಂತೇ ಇರ್ಬೇಕು. ಅಲ್ಲಿನ ಅಡಿಗೆ ಕೋಣೆ ಅಂದ್ರ ಈ ಬಿಸಿ ಊಟ ಮಾಡ್ತಾರ ನೋಡ್ರಿ, ತಯಾರಿಸ್ತಾರ ಮಕ್ಕಳ ಸಲುವಾಗಿ. ಅಲ್ಲೆಲ್ಲ ಕಲ್ಲು ಸಿಮೆಂಟ್ ಎಲ್ಲ ಪುಡಿ ಪುಡಿಯಾಗಿ ಉದುರ್ತಿರ್ತದಂತ. ಅಂಥದ್ರಾಗೆ ಅಡಿಗೆ ಮಾಡ್ಬೇಕತ್ತ. ಪಾಪ ಬಿಸಿ ಊಟದ ಕಾರ್ಯಕರ್ತೆಯರು ಎಷ್ಟು ಹಂಚ್ಕೊಂತ ಅಡಿಗೆ ಮಾಡ್ಬೇಕು. ಮತ್ತ ಅಂಥದೇ ಊಟ ಮಕ್ಳಿಗೆ ಬಡಿಸ್ಬೇಕಂದ್ರೆ ಎಂಥ ಹಣೆ ಬರ ಇರ್ಬೇಕು ಹೇಳ್ರಿ. ಅಲ್ಲ ನೋಡೋದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆಗೆ ಮಂತ್ರಿ ಆಗ್ಯಾರ. ಅವ್ರು ಮಕ್ಕಳ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ವಹಿಸಬಾರ್ದ? ಅವ್ರದೇ ಹುಟ್ಟೂರು, ಅಲ್ಲೇ ಸಾಲಿದ ಪರಿಸ್ಥಿತಿ ಹಿಂಗದ ಅಂದ್ರ ವಿಚಾರ ಮಾಡ್ರಿ ನೀವು. ಮತ್ ಇನ್ನೇನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕುಕ್ಕರ್ ಲಕ್ಷ್ಮಕ್ಕ ಅಂತಲೇ ಕರಿತಿದ್ರು, ಬಹಳ ಫೇಮಸ್. ಹಿಂಗಾಗಿ ವಿರೋಧ ಪಕ್ಷದವರು ಕುಕ್ಕರ್ ಲಕ್ಷ್ಮಕ್ಕ ನಿಮ್ಮ ಹುಟ್ಟೂರಿನ ಸಾಲ್ಯಾಗೆ ಅಪಾಯದ ಕರೆಗಂಟೆ ಬಾರಿಸ್ಲಿಕ್ಕತ್ತದ, ಇನ್ನ ಯಾರ ವಿಜಲ್ ಸಲ ಕಾಯ್ಲಿಕತ್ತಿರ್ ರಿಪೇರಿ ಮಾಡಿಸ್ಲಿಕ್ಕಂತ ವಿರೋಧ ಪಕ್ಷದವ್ರು ಕೇಳ್ಲಿಕ್ಕತ್ತಾರ. ಉತ್ತರ ಐತ್ಯಾ ಇದಕ್ಕೆ ಅವ್ರು ಬಲ್ಲಿ? ಅಲ್ರಿ, ಒಬ್ಬ ಮಂತ್ರಿ ಕುಡ್ದೀನಿ ಮಾತಾಡಲ್ಲ ಅಂತಾರ, ಮತ್ತೊಬ್ಬ ಮಂತ್ರಿ ಕೈಗೆ ಸಿಗುದಿಲ್ಲ ಅಂತಾರ, ಇನ್ನೊಬ್ಬ ಮಂತ್ರಿ ಬರೆದು ಕೊಟ್ಟಿದ್ದನ್ನ ಚಂದ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತಾರ, ಮಗದೊಬ್ಬ ಮಂತ್ರಿ 4 ಅಕ್ಷರ ಕರೆಕ್ಟ್ ಆಗಿ ಬರೀಲಿಕ್ಕೆ ಬರಲ್ಲ ಅಂತಾರ. ಯಪ್ಪ, ಒಂದ್ ಕಡೆ ಈ ಮಂತ್ರಿಗಳ ಸ್ಥಿತಿ ನೋಡಿ, ಮತ್ತೊಂದ್ ಕಡೆ ಕಂತ್ರಿ ಬುದ್ಧಿಯಿಂದ ಬೆಲೆ ಏರಿಕೆ ಆಗ್ತಿರೋದು ನೋಡಿ ರಾಜ್ಯದಾಗಿನ ಮಂದಿ ಓಪನ್ ಆಗಿ ಬಹಿರಂಗವಾಗಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಲಿಕ್ಕತ್ತಾರ. ಅದು ಹೆಂಗ್ ಉಟ್ ಬೈಟ್ ಬಸ್ಕಿ ಹೊಡೆದು. ಇದು ನಮ್ಮ ರಾಜ್ಯದಾಗಿನ ಪರಿಸ್ಥಿತಿ ನೋಡ್ರಿ. ಹೆಂಗೋ ಎಲ್ಲ ಪುಗ್ಸಟ್ಟೆ ಕೊಡ್ತೀವಂತ ಏನೇನೋ ಹೇಳಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಆಸೆ ಆಮಿಷ ತೋರಿಸಿ ನಮ್ಮ ರಾಜ್ಯದಾಗ ಅಧಿಕಾರ ಬಂದ್ರು ಅದು ಮಾತು ಬೇರೆ ಬಿಡ್ರಿ. ಆದ್ರ ಬೇರೆ ಬೇರೆ ಬಹಳಷ್ಟು ರಾಜ್ಯಗಳದ್ರಾಗ ಈ ಮೊನ್ನೆ ಅನುರಾಗ್ ಠಾಕೂರ್, ಸಂಸದರಾದಂತ ಅನುರಾಗ್ ಠಾಕೂರ್ ಅವ್ರು ಹೇಳಿದ್ರು ನೋಡ್ರಿ, ರಾಹುಲ್ ಗಾಂಧಿ ಹೋಗಿ ಶೂನ್ಯ ಗಾಂಧಿ ಆಗ್ಬಿಟ್ಟಾರ. ಎಷ್ಟೋ ಕಡೆ ಈ ಚುನಾವಣೆದಾಗ ರಿಸಲ್ಟ್ ಅನ್ನೋದು 0 ಆಗ್ಬಿಟ್ಟದ. ಈ ರಾಜಕೀಯದಾಗ ಗೆಲುವಿನ ಸರದಾರರು ಇರೋದು ನೋಡಿರ್ತೀರಪ್ಪ, ಆದ್ರ ಸೋಲಿನ ಸರದಾರ
ಮತದಾರರೊಂದಿಗೆ ಒಂದು ಭಾರಿ ಮಾತುಕತೆ ಐತಿ, ಅಪರೂಪದ ಮಾತುಕತೆ ಹೆಂಗೈತೆ ಅಂತ ನೋಡ್ರಿ ಒಂದ್ಸಲ. ಭಯ್ಯ ಒಂದೊಂದಲ್ಲ ಭಯ್ಯ, ಒಂದೊಂದಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ನಾಯಕ ರಾಹುಲ್ ಗಾಂಧಿ ಅವರು ಸೋತುಬಿಟ್ಟು ನೋವಲ್ಲವರೇ ಪಾಪ. ಹೌದು, ನಮ್ಮ ನಾಯಕರು ರಾಜಸ್ಥಾನ ಸೋತರು, ಮಧ್ಯಪ್ರದೇಶ ಸೋತರು, ಛತ್ತೀಸ್ಗಢದಲ್ಲಿ ಸೋತರು, ಹರಿಯಾಣದಲ್ಲಿ ಸೋತರು, ಮಹಾರಾಷ್ಟ್ರದಲ್ಲೂ ಸಹ ನಮ್ಮ ನಾಯಕರು ಅತ್ಯಂತ ಹೀನವಾಗಿ ಸೋತರು. ಮಹಾರಾಷ್ಟ್ರ ಬಿಡುಡಿಕೆ ಡೆಲ್ಲಿಯಲ್ಲಿ ಕಂಟಿನ್ಯೂಸ್ ಆಗಿ 3 ಎಲೆಕ್ಷನ್ ಅಲ್ಲಿ 0 ತಗೊಂಡವ್ರೆ. ಇದೇನು ಸಣ್ಣ ಸಾಧನೆನಾ? ಇವೆಲ್ಲವೂ ಸೋಲಲ್ಲ, ಇವು ನಮ್ಮ ನಾಯಕರ ನೈತಿಕ ಗೆಲುವು. ಹೌದು ಸರ್, ಈ ತರ ಜನ ದೇಶದಲ್ಲಿಲ್ಲ, ರಾಜ್ಯದಲ್ಲಿಲ್ಲ, ಎಲ್ಲೂ ಇಲ್ಲ. ರಾಹುಲ್ ಗಾಂಧಿ ಸಾಬ್, ಹ್ಯಾಟ್ಸ್ ಆಫ್ ಟು ಯು ಸಾಬ್, ಹ್ಯಾಟ್ಸ್ ಆಫ್ ಟು ಯು. ಒಂದೇ ತಮಿಳುನಾಡು, ಕೇರಳ, ಬಿಹಾರ ಎಲೆಕ್ಷನ್ ಬರ್ತಾ ಇದೆ. ಕೋಳಿ ಇಡುತ್ತೆ ಬಿಳಿ ಕಲರ್ ಮೊಟ್ಟೆ, ಕಾಂಗ್ರೆಸ್ಗೆ ಡೆಲ್ಲಿ ಜನ ಕೊಟ್ಟವ್ರೆ ಮೊಟ್ಟೆ. ಚುಡ್ರ ಬುಜ್ಜಿ, ಕೇರಳ, ಬಿಹಾರ, ತಮಿಳುನಾಡಲ್ಲೂ ಕಾಂಗ್ರೆಸ್ ಸಿಗೋದು ಮೊಟ್ಟೆ ಮೊಟ್ಟೆ ಮೊಟ್ಟೆ. ಏಯ್, ಯಾವನೋ ಇವನು ಒಳಗ್ ಬಿಟ್ಟಿದ್ದು, ಕಳಿಸ್ರವನ್ನ ಆಚೆಗೆ. ಯೂಸ್ಲೆಸ್ ಫೆಲೋ ಅಂತ ತಗೊಂಬಂದು. ಭಯ್ಯ ಒಂದೊಂದಲ್ಲ ಭಯ್ಯ, ಒಂದೊಂದಲ್ಲ. ನನ್ನ ಹೊಟ್ಟೆ ಅದು ಎಷ್ಟು ಉರಿಸ್ತಾವ್ರೋ. ಆ ಭಗವಂತ ನಾನೇನಾದ್ರೂ ಇದ್ರೆ ನನ್ ಒಂದ್ ಎಲೆಕ್ಷನ್ ನಲ್ಲಿ ಗೆಲ್ಸೋ ಹಂಗ್ ಮಾಡ್ಲಿ. ಸಮಾಧಾನ ಇನ್ನು ಈ ಸ್ಕೂಲ್ನಾಗ ಮಕ್ಕಳಿಗೆ ವರ್ಷಕ್ಕೆ ಒಂದು ದಿನಾರೆ ಈ 1 ಡೇ ಪಿಕ್ನಿಕ್ ಅಂತ ಹೇಳಿ, ಎಜುಕೇಶನಲ್ ಟ್ರಿಪ್ ಅಂತ ಹೇಳ್ತಾರ, ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಹೇಳಿ ಒಂದು ಯಾವ್ದಾರೆ ದೊಡ್ಡ ಕಾರ್ಖಾನೆಗರೆ ಕರ್ಕೊಂಡು ಹೋಗ್ತಾರ. ಇಲ್ಲ ಅವ್ರಿಗೆಲ್ಲ ಅರ್ಥ ಮಾಡಿಸ್ಲಿಕ್ಕೆ ಎಜುಕೇಶನಲ್ ಟ್ರಿಪ್ ಅಂತ ಹೇಳಿ ಮ್ಯೂಸಿಯಂಗರೆ ಕರ್ಕೊಂಡು ಹೋಗ್ತಾರ. ಆದ್ರೆ ಎಲ್ಲರೇ ಸಾಲಿ ಮಕ್ಕಳನ್ನ ಚರ್ಚ್ಗಳಿಗೆ ಕರ್ಕೊಂಡು ಹೋಗೋದು ನೋಡಿರ್ಯಾ? ಇಡೀ ಪ್ರಪಂಚದಲ್ಲಿ ಯಾರು ಕ್ರಿಸ್ತನ್ ನಂಬ್ತಾರ ಅವ್ರು ಮಾತ್ರ ಮನುಷ್ಯರಿಗೆ ಸ್ವರ್ಗ ಪ್ರಾಪ್ತಿ ರೀ. ಹಿಂದೂ ಧರ್ಮ ಇದೆಯಲ್ಲ, ಅಲ್ಲ ನಮ್ ನಂಬಿಕೆ ಮೇಲೆ ನೀವು ನಮ್ ನಂಬಿಕೆ ಮೇಲೆ ಆಟ ಆಡೋದ್ ಬೇಡ. ನನಗೆ ಭಯ ಇಲ್ಲ, ನಾನ್ ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ನೀವು, ಗೊತ್ತಾಯ್ತಾ? ನೋಡ್ರಿ ಹೆಂಗದ, ಇಲ್ಲೊಂದು ಸಾಲ್ಯಾಗ ಶಿಕ್ಷಕರು ಇಂಡಸ್ಟ್ರಿಯಲ್ ವಿಸಿಟ್ ಅನ್ನೋ ಹೆಸರ್ನ್ಯಾಗ ಚರ್ಚಿಗೆ ಕರ್ಕೊಂಡು ಹೋಗ್ಯಾರ. ಅದು ಏನು ಕ್ರಿಶ್ಚಿಯನ್ರ ಧರ್ಮದ ಬಗ್ಗೆ ಬೋಧನೆ ಮಾಡ್ಲಿಕ್ಕತ್ತಾರಂತ. ಹೆಂಗದ ನೋಡ್ರಪ್ಪ, ಹೆಂಗದ ವಿಚಾರ. ಅಲ್ಲ, ಮತ್ ಇಂಥವನ್ನೆಲ್ಲ ಪ್ರಶ್ನೆ ಮಾಡಬಾರ್ದು. ಪ್ರಶ್ನೆ ಮಾಡಿದ್ರೆ ಕೋಮುವಾದಿ ಅನ್ನೋ ಅಂತ ಹಣೆ ಪಟ್ಟಿ ಕಟ್ಟಿಬಿಡ್ತಾರ. ಸುಮ್ಮನಿದ್ ಬಿಡ್ಬೇಕು. ಸಾಲ್ಯಾಗ ಈ ತರ ಮಾಡ್ಬತ್ತಾರ ಅಂದ್ರ ಎಲ್ಲಿ ಕೇಳಿರ್ಲಿಲ್ಲ ಬಿಡ್ರಿ. ಒಂದು ಮತಾಂತರ, ಏನರೇ ಸುಳ್ಳುಗಳು, ಆಸೆ ಆಮಿಷ ಒಡ್ಡಿ ದೊಡ್ಡೋರ್ಗೆಲ್ಲ ನೀವು ನಮ್ ಧರ್ಮಕ್ಕೆ ಬಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಒಂದು ಮತಾಂತರ ಮಾಡೋದನ್ನ ನೋಡಿದ್ವಿ. ಅದರ ಸಣ್ಣ ಮಕ್ಕಳನ್ನಾಗೆ ಬೇರೆ ಧರ್ಮದ ಬಗ್ಗೆ ಬೋಧನೆ ಮಾಡುವಂಥದ್ದು, ಆ ಒಂದು ಬೀಜ ಬಿತ್ತುವುದು ಎಷ್ಟು ತಪ್ಪು ನೀವ ಹೇಳ್ರಿ, ಕಮೆಂಟ್ ಮಾಡಿ ತಿಳಿಸ್ರಿ. ಇನ್ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ಪಾಪ ನಮ್ಮ CM ಸಿದ್ದರಾಮಯ್ಯನವ್ರ ಪರಿಸ್ಥಿತಿನ ನೋಡ್ಬೇಕು ನೀವ. ನಮ್ಮ DCM DKಶಿ ಸಾಹೇಬ್ರು ಅದ್ ಯಾವಾಗ ತಮಿಳುನಾಡಿನ ಪ್ರತ್ಯಂಗಿರ ಗುಡಿಗೆ ಹೋಗಿ ಶತ್ರು ಸಂಹಾರ ಅಂತ ಹೇಳಿ ಪೂಜೆ ಮಾಡ್ಕೊಂಡು ಬಂದಿದ್ದು. ಪಾಪ ಸಿದ್ದರಾಮಯ್ಯವ್ರ ಟೈಮ್ ಸ್ವಲ್ಪ ಕೈ ಕೊಡ್ಲಿಕ್ಕತ್ತದ, ಬಹಳ ಆರಾಮ್ ತಪ್ಲಿಕ್ಕತ್ತದ. ಮೊಳಕಾಲ್ ಬ್ಯಾನಿಯಿಂದಾಗಿ ಆ ವೀಲ್ ಚೇರ್ ಇಂದ ಎದ್ದೇಳಾರ್ದಂಗ್ ಮಾಡ್ಬಿಟ್ಟದ ಪಾಪ. ನೋಡ್ರಿ, ಕುರ್ಚಿ ಯಾವ್ದಾದ್ರೇನ್ ಹೇಳ್ರಿ, ವೀಲ್ ಚೇರೇ ಆಗಿರ್ಲಿ, CM ಕುರ್ಚಿಯರೇ ಆಗಿರ್ಲಿ, ಕುಂತ ಜಾಗನ ಭದ್ರ ಮಾಡ್ಕೊಳ್ಳೋದ್ರಾಗ ಭಾರಿ ಶಾಣೆ ನಮ್ಮ CM ಸಿದ್ದರಾಮಯ್ಯ ಸಾಹೇಬ್ರು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.